ಜನಕ್ಕೂ ಅನುಭವಕ್ಕೆ ಬರ್ಲಿಕ್ಕತ್ತದ. ಹೌದಪ್ಪ, ಇವತ್ತಿನ ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಬಡತನ ಆಗಿರ್ಬೋದು, ಸ್ವಚ್ಛ ನೀರು ಇಲ್ಲದೆ ಹೋಗಿದ್ದಾಗಿರ್ಬೋದು, ಶಿಕ್ಷಣ ಸರಿಯಾಗಿ ಇಲ್ಲದೆ ಹೋಗಿದ್ದಾಗಿರ್ಬೋದು, ಇವೆಲ್ಲನೂ ಇವತ್ತೇನಪ್ಪ ಜನ ತತ್ತರಗೊಂಡಿದ್ದಾರೆ. ಅದಕ್ಕೆ ಅವ್ರಿಗೂ ಅನಿಸ್ತಾ ಇದೆ ಕೇವಲ ಇವರು ಬಣ್ಣದ ಮಾತುಗಳಿಂದ ಏನೂ ಸಾಧ್ಯ ಇಲ್ಲ ಅಂತ. ಅದರಲ್ಲಿ ಮತ್ತು ಅಮೆರಿಕಾದ ಮುಂದೆ ಪೂರ್ತಿಯಾಗಿ ನಮ್ಮ ಏನಪ್ಪ ಅಂದ್ರೆ 0 ಟ್ಯಾರಿಫ್ ಅವ್ನು ಕೊಟ್ಟು ಮೊದಲು ಎಷ್ಟಿತ್ತು, 3 ಇತ್ತು. ನಮ್ಮ ವಸ್ತುಗಳು ಅವ್ರು 3% ನಮಗೆ ಏನಪ್ಪ ಅಂತಂದ್ರೆ ಟ್ಯಾರಿಫ್ ಆಗ್ತಾಯಿದ್ರು. ಇವತ್ತು 18%. ಎಷ್ಟು ಪಟ್ಟು ಹೆಚ್ಚಾಯಿತು. ಅಷ್ಟು ಹಾಕಿ ನಮ್ಮ ವಸ್ತುಗಳಲ್ಲಿ ಮಾರ್ತಾ ಇರಲ್ಲ ಅಮೇರಿಕಾದಲ್ಲೇ. ಅದು ಈ ನೆಲೆಯಲ್ಲಿ ಇವತ್ತು ಎಲ್ಲ ನಮ್ಮ ವಿರೋಧ ಪಕ್ಷಗಳಾಗಿರ್ಬೋದು ಅಥವಾ ಮೋದಿಯವರಾಗಿರ್ಬೋದು, ಮೋದಿಯವ್ರ ಮೇಲೆ ಈ ಒಂದು ಟ್ಯಾರಿಫ್ನ ಇಳಿಸಿದ್ದು ಒಪ್ಪಿದ್ದಕ್ಕಾಗಿ ವಿರೋಧ ಪಕ್ಷದವರು ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾಯಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲೇ ಕಾಂಗ್ರೆಸ್ ದಿನಕ್ಕೆ ಚೈತನ್ಯಗೊಳ್ಳೋದು, ಜೊತೆಗೆ ಮೋದಿಯವ್ರನ್ನ ಟಾರ್ಗೆಟ್ ಮಾಡೋದು ನಡೆದಿದ್ದರಿಂದಾಗಿ ಮೋದಿಯವ್ರಿಗೆ ಅನಿವಾರ್ಯವಾಗಿ ಉತ್ತರ ಕೊಡುವಂಥ ಪ್ರಸಂಗ ಬಂದಾಗ ಅವರದಿಂದವ್ರು ಇಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ಆ ಒಂದು ಶೃಂಗಸಭೆಯಲ್ಲಿ ಈ ಕಾಂಗ್ರೆಸ್ಸಿಗರು ಬಂದ ಅರಬೆತ್ತಲೆ ಆದಿದ್ದು ಅವರ ಬೆತ್ತಲೆತನ ತೋರಿಸ್ತದೆ ಅನ್ನೋಷ್ಟು ಮಟ್ಟಿಗೆ, ಕೊಳಕು ರಾಜಕೀಯ ಅನ್ನೋಷ್ಟು ಮಟ್ಟಿಗೆ ಆ ಶಬ್ದ ಪ್ರಯೋಗಗಳು ಮಾಡಿಕೊಂಡ ಈ ಒಂದು ಮೀರಟ್ ಮೆಟ್ರೋ ನಮೋ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿಸೋದ್ರಲ್ಲಿ ಈ ಮಾತನ್ನು ಮಾತಾಡಿದ್ದಾರೆ ಸಭೆಯಲ್ಲೇ. ವಿಶೇಷವಾಗಿ ಇದರಿಂದಾಗಿ ಮತ್ತೊಮ್ಮೆ ಈಗ ಏನಪ್ಪ ಅಂದರೆ ಇಡೀ ರಾಷ್ಟ್ರದಲ್ಲೇ ವಿಶೇಷವಾಗಿ ಮೋದಿ ವರ್ಸಸ್ ಯಾರು, ಅವ್ರ ವಿರುದ್ಧ ಯಾರು ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಅನ್ನುವಂತಹ ಸ್ಥಿತಿಗೆ ಇಂಡೈರೆಕ್ಟಾಗಿ ಮೋದಿ